ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಇವತ್ತು ನೋಡ್ರಿ ನಾವು ಬಸ್ನಾಗ ಪ್ರಯಾಣ ಮಾಡ್ಬೇಕಂದ್ರೆ ಕುದಿಸಿರೋ ಶೇಂಗಾ ಕೊಡ್ತಾರೆ ನೋಡ್ರಿ, ಉಪ್ಪು ಹಚ್ಚಿರೋ ಕುದಿಸಿರೋ ಶೇಂಗಾ. ಸೊ ಆ ಶೇಂಗಾನ ನಾವು ಇವತ್ತು ಮನೆಯಲ್ಲೇ ಟ್ರೈ ಮಾಡೋಣ ಬನ್ನಿರಿ. ನೋಡ್ರಿ, ಅದಕ್ಕೋಸ್ಕರ ನಾನು ಚಲೋ ಆಗಿರೋ ಶೇಂಗಾನ ಚಂದಾಗೆ ತೊಳೆದು ಇಟ್ಕೊಂಡಿದ್ದೀನಿ ರೀ. ಅದು ತೊಳೆದು ಇಟ್ಕೊಂಡಾದ್ಮೇಲೆ ಅದರ ಮುಂದಿನ ತುದಿನ ಈ ರೀತಿಯಾಗಿ ಹೊಡ್ಕೋಬೇಕಾಗುತ್ತೆ ರೀ. ಈ ರೀತಿಯಾಗಿ ನಾನು ಎಲ್ಲ ಶೇಂಗಾನು ಹೊಡ್ಕೊಂಡು ತೊಗೊಂಡಿದ್ದೀನಿ ರೀ. ಪ್ರತಿಯೊಂದು ಶೇಂಗಾನು ಈ ರೀತಿಯಾಗಿ ಹೊಡ್ಕೋಬೇಕಾಗುತ್ತೆ ರೀ. ಯಾಕಂದರೆ ಸ್ವಲ್ಪ ಇದು ಉಪ್ಪಿನ ನೀರು ಹಾಕಿ ಕುದಿಸ್ತೀವಿ ಅಲ್ರಿ, ಉಪ್ಪಿನ ನೀರೆಲ್ಲ ಒಟ್ಟು ಹೀರ್ಕೊಂಡು ಶೇಂಗಾ ಕೂಡ ಉಪ್ಪಾಗಿ ಚೆಂದಾಗಿ ರುಚಿ ಬರಲಿ ಅಂತ. ಸೊ ಅದಕ್ಕೋಸ್ಕರ ನೋಡ್ರಿ, ನಾನು ಇವಾಗ ಒಂದು ಬೊಗಣಿ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ದೀಡ್ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕೊಂಡ್ಮ್ಯಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಉಪ್ಪು ಬೇಕಂದರೆ ಉಪ್ಪು ಹಾಕೋಬೋದು, ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ನಾ ಇವಾಗ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಮತ್ತು ಅವು ಶೇಂಗಾ ಏನಿದೆಯಲ್ಲ ತೊಳ್ಕೊಂಡಿಟ್ಟಿದ್ದು ಅವನು ಎಲ್ಲನೂ ಇದಕ್ಕೆ ಹಾಕಿಬಿಟ್ಟು ಚೆಂದಾಗಿ ಕಲಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ತಿದ್ದೀನಿ ರೀ. ಗ್ಯಾಸ್ ಮೇಲೆ ಇಟ್ಕೊಂಡು ಆದ್ಮೇಲೆ ಏನಿಲ್ಲ ಅಂದರೆ ಒಂದು 10 ನಿಮಿಷ ಕುದಿಬೇಕು ರೀ ಚೆಂದಾಗಿ, ಕಳ ಅಂತ. ಈಗ ನೋಡಿರಿ ಯಾವ ರೀತಿ ಚೆಂದಾಗಿ ಕಲಿಸಿ ಇಟ್ಕೊಳ್ತಿದ್ದೀನಲ್ಲ, ನೀವು ಕೂಡ ಮನ್ಯಾಗ ಹಂಗೆ ಮಾಡಿರಿ. ಮಸ್ತಾಗಿ ಕುದಿಸಿದ ಶೇಂಗಾ ರೆಡಿ ಆಗ್ತಾವೆ ನೋಡಿರಿ. ಇವಾಗ ಕಲಿಸಿ ಇಟ್ಕೊಂಡು ಆಗೈತೆ ನೋಡಿರಿ. ಇವಾಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಬಿಟ್ಟು ನಾನು ಒಂದು 10 ನಿಮಿಷ ಮಸ್ತಾಗಿ ಕುದಿಸ್ಕೊಳ್ತೀನಿ ರೀ. 10 ನಿಮಿಷ ತನಕ ನಾನೇನು ಇದನ್ನೇನು ತೆರೆದು ನೋಡೋಂಗಿಲ್ಲ ರೀ. 10 ನಿಮಿಷ ಆದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿರಿ ಹೆಂಗಾಗ್ಯಾವ ಅಂತೇಳಿ. ಇವಾಗ ನೋಡಿರಿ ಒಂದು 10 ನಿಮಿಷ ಆಗೈತಿ. ಇವಾಗ ಸ್ವಲ್ಪ ಫುಲ್ ಬೆಂದಿರ್ಬೋದು ಅಂತ ನೋಡಿದೆ, ಬಟ್ ಇನ್ನೂ ಸ್ವಲ್ಪ ಬೆಂದಿರಲಿಲ್ಲ ರೀ. ಅದಕ್ಕೋಸ್ಕರ ಒಂದು ಕಾಳು ತೊಗೊಂಡ್ಬಿಟ್ಟು ತಿಂದು ನೋಡಿದೆ ರೀ. ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತು. ಅದಕ್ಕೋಸ್ಕರ ನಾನು ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಇನ್ನೂ ಒಂದು 5 ನಿಮಿಷ ಕುದಿಸ್ಕೊಂಡು ನೋಡಿರಿ. ಅದರಿಂದ ಮಸ್ತಾಗಿ ನೋಡಿರಿ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ನೋಡಿದೆ, ಮಸ್ತಾಗಿ ಶೇಂಗಾ ಕುದ್ದಿದ್ವು. ಇದನ್ನು ಇವಾಗ ಇನ್ನೂ ಒಂದು 5 ನಿಮಿಷ ಬಿಡ್ತಾಯಿದ್ದೀನಿ. ಇವಾಗ ನೋಡಿರಿ ಮಸ್ತಾಗಿ ಕುದ್ದಾವಂತ ಅನ್ಸಾತೈತಿ. ಇವಾಗ ಚೆಕ್ ಮಾಡಿದೆ, ಕುದ್ದಿದ್ವು ಕೂಡ ಮಸ್ತಾಗಿ ಆಗಿದ್ವು. ಕಲರ್ ನೋಡ್ಬೋದು ರೀ, ಸ್ವಲ್ಪ ಚೇಂಜ್ ಆಗೈತಿ. ಸೊ ಇವಾಗ ತಿಂದು ನೋಡಿದೆ, ಮಸ್ತ್ ಟೇಸ್ಟಿ ಅನ್ನಿಸ್ತು ನೋಡಿರಿ. ಇವಾಗ ಇವು ಏನಿಲ್ಲ, ನೀರೇನೈತಿಲ್ಲ ಇದನ್ನೆಲ್ಲನೂ ಸ್ವಲ್ಪ ಈಗ ಜರಡಿ ಹಿಡ್ಕೊಂಡು ಜಾನಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟೆ ರೀ. ಪ್ಲೇಟಿಗೆ ಹಾಕೊಂಡಾದ್ಮ್ಯಾಗ ಸ್ವಲ್ಪ ಹೊತ್ತು ಇದನ್ನು ಆರಕ್ಕೆ ಬಿಟ್ಟಾದಮೇಲೆ ನಾನು ನನ್ನ ಮಕ್ಳಿಗೆ ಕೊಡಬೇಕು ಅಂತ ಅಂದ್ಕೊಂಡು ಒಂದು ಹಾಳೆ ತೊಗೊಂಡ್ಬಿಟ್ಟು ಅದನ್ನು ಇದ್ರ ಥರ ಮಾಡಿದೆ ನೋಡಿರಿ. ಚೆಂದಾಗಿ ಫೋಲ್ಡ್ ಅಲ್ಲಿ ಬಸ್ಸೊಳಗೆ ಕೊಡ್ತಾರಲ್ಲ, ಶೇಂಗಾ ಹಾಕಿಬಿಟ್ಟು ಈ ರೀತಿಯಾಗಿ ಸುತ್ಕೊಂಡ್ಬಿಟ್ಟು ಹಾಳೆನ ಅದರೊಳಗೆ ಚೆಂದಾಗಿ ಶೇಂಗಾ ಹಾಕಿ ಕೊಟ್ಟೆ ನೋಡಿರಿ ನನ್ನ ಮಕ್ಕಳಿಗೆ. ಸೊ ಈ ರೀತಿ ಶೇಂಗಾ ಕೊಟ್ಟಾಗ ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ. ನಿಜ ಹೇಳ್ಬೇಕಂದ್ರೆ ಅವರಂತೂ ತುಂಬ ಖುಷಿಪಟ್ಟರು ರೀ. ನೋಡಿರಿ ಮಸ್ತಾಗಿ ಬೆಂದವ, ಒಳಗೆ ಜ್ಯೂಸಿ ಅನ್ನಿಸ್ತಾವೆ ಶೇಂಗಾ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನೀವು ಕೂಡ ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ, ಮಕ್ಳಿಗೆ ಮಾಡಿಕೊಡ್ರಿ. ಈ ಬ್ಯಾಸಿಗೆಗೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ. ಇವಾಗ ನೋಡಿರಿ ನನ್ನ ಮಕ್ಕಳು ತಿಂದ್ಬಿಟ್ಟು ಸೂಪರ್ ಆಗ್ಯಾವ ಅಂತಂದರು. ಭಾಳ ಖುಷಿ ಕೂಡ ಪಟ್ರಿ ಅವರು. ಆಯ್ತು ರೀ, ಮತ್ತೆ ನೆಕ್ಸ್ಟ್